ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇನ್ ಗ್ರೂಪ್ ಸಿ ಫಾರ್ಮ್ಯಾಟ್ ಪೇಪರ್ 2 ಅಲ್ಲಿ ಪಿಡಿಒ ಆಗಿರ್ಬೋದು ವಿಎಒ ಆಗಿರ್ಬೋದು ಗ್ರೂಪ್ ಸಿ ಎನಿ ಅದರ್ ಎಕ್ಸಾಮ್ಸ್ ಗಳಿಗೆ ಪೇಪರ್ 2 ಅಲ್ಲಿ ಜನರಲ್ ಇಂಗ್ಲಿಷ್ ಸೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಒಂದಷ್ಟು ಪ್ರಮುಖವಾದ ಪ್ರಶ್ನೆಗಳಿದೆ, ಗ್ರಾಮರ್ ರಿಲೇಟೆಡ್ ಇದೆ. ಅದನ್ನ ನಾನು ಮಾಡ್ತಾ ಇದ್ದೀನಿ. ಇದು 13ನೇ ವಿಡಿಯೋ ಅಂಡ್ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ದಯವಿಟ್ಟು ನೋಡಿ. ಪೇಪರ್ 2 ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಅದರಲ್ಲಿ ನಿಮ್ಗೆ ಕಂಪ್ಯೂಟರ್, ಇಂಗ್ಲಿಷ್, ಕನ್ನಡ ಎಲ್ಲ ಕೂಡ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅಂಡ್ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ಇವತ್ತು ಬೇಸಿಕ್ ಗ್ರಾಮರ್ ವಿಡಿಯೋಗಳು ನಿಮ್ಗೆ ಹೆಂಗೆ PUC ತನಕ 10th ತನಕ ಗ್ರಾಮರ್ ಗೊತ್ತಿರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಎನಿ ಫಾರ್ಮ್ಯಾಟ್ ಆಫ್ ಗ್ರೂಪ್ ಸಿ ಎಕ್ಸಾಮ್ಸ್ ಏನಿದೆ ಫಾರ್ಮ್ಯಾಟ್ ಅಲ್ಲಿ ಪೇಪರ್ 2 ಇಂಗ್ಲಿಷ್ ಸೆಕ್ಷನ್ ಅಲ್ಲಿ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ KE ಅಲ್ಲಿ ಈ ತರ ಡೆಫಿನಿಷನ್ಸ್ ಗಳನ್ನ ಹೆಚ್ಚಾಗಿ ಕೇಳ್ತಾನೆ. ಯಾವುದೇ ಎಕ್ಸಾಮ್ ಆಗಿರಲಿ, KE ಅವನು ಇಂಗ್ಲಿಷ್ ಸೆಕ್ಷನ್ ಈ ತರ ಕ್ವಶನ್ಸ್ ಹೆಚ್ಚಾಗಿ ಬರುತ್ತೆ. KPS ಅಲ್ಲೂ ಕೂಡ ಬನ್ನಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಕ್ವಶನ್ ಮುಖಾಂತರ. ಓಕೆ, ಸೊ ಇಲ್ಲಿ ಮೊದಲನೇ ಕ್ವಶನ್ ನೋಡ್ತಾ ಇರಿ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಆಲ್ಸೋ ನೋನ್ ಆಸ್. ವಾಟ್ ಈಸ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್? ಪ್ರೊನೌನ್ ಸರ್ವನಾಮ ಅಂತ ಕನ್ನಡ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಇಲ್ಲಿ ಕಾಂಪೌಂಡ್ ಪರ್ಸನಲ್ ಪ್ರೊನೌನ್ ಇದೆ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಇದೆ, ಪೊಸೆಸಿವ್ ಇದೆ, ರಿಲೇಟಿವ್ ಇದೆ. ಅದೇ ಹೇಳಿದ್ ನಿಮ್ಗೆ ನೌನ್ಸ್ ಅಂದ್ರೇನು, ಗ್ರಾಮರ್. ಪ್ರೊನೌನ್ಸ್ ಅಂದ್ರೇನು ಗೊತ್ತಿರಬೇಕು. ಡಿಫ್ರೆಂಟ್ ಟೈಪ್ ಆಫ್ ಪ್ರೊನೌನ್ಸ್ ಅಂದ್ರೇನು ಐ ವಿಲ್ ಶೋ ಯು ಫಸ್ಟ್. ನೋಡಿ, ಟೈಪ್ ಆಫ್ ಪ್ರೊನೌನ್ಸ್ ಏನಿದೆ: ಪರ್ಸನಲ್ ಪ್ರೊನೌನ್, possessive pronoun, reflexive pronoun, relative pronoun, demonstrative pronoun, indefinite. ಎಕ್ಸಾಂಪಲ್ ಅಂತ ತೋರಿಸ್ತಾ ಇದೀನಿ ನಿಮಗೆ. ಅದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಕೂಡ ಹೇಳ್ತಾ ಇದೀನಿ. ಈಗ ನೀವು ಇಲ್ಲಿ ಬನ್ನಿ, ಇಲ್ಲೇನಿದೆ, ರಿಫ್ಲೆಕ್ಸಿವ್ ಪ್ರೊನೌನ್ ಇಂಟೆನ್ಸಿವ್ ಪ್ರೊನೌನ್ ಅಂತಾನೆ ಕೂಡ ಕರಿತೀವಿ, ಅಥವಾ ಕಾಂಪೌಂಡ್ ಪರ್ಸನಲ್ ಪ್ರೊನೌನ್ಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಅರ್ಥ, ಈಗ ನಾನು, ಐ, ಮೈ ಸೆಲ್ಫ್, ಅವನು ಸೆಲ್ಫ್, ಮೈ ಸೆಲ್ಫ್ ಅಂತ ಬರುತ್ತೆ. ಸೆಲ್ಫ್ ಅಥವಾ ಸೆಲ್ಫ್ಸ್ ಅಂತ ಬರುತ್ತೆ. ಏನಂತ ಐ ವಿಲ್ ಶೋ ಯು. ಯುವರ್ ಸೆಲ್ಫ್, ಮೈ ಸೆಲ್ಫ್, ಹಿಮ್ ಸೆಲ್ಫ್, ಅವರ್ ಸೆಲ್ಫ್, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಇದೆಲ್ಲ. ಅರ್ಥ ಆಯ್ತಿಲ್ಲ? ಸೆಲ್ಫ್, ಸೆಲ್ಫ್, ಸೆಲ್ಫ್ಸ್ ಅಂತ. ಇಲ್ಲಿ ನೋಡಿ, ಇಲ್ಲಿ ನೀವು ಆನ್ಸರ್ ನೋಡಿದ ತಕ್ಷಣ ಹೇಳ್ಬೋದು. ಕಾಂಪೌಂಡ್ ಪರ್ಸನಲ್ ಸೆಲ್ಫ್ಸ್ ಅಂದ್ರೆ ಏನು? ಮೈ ಸೆಲ್ಫ್, ಅವರ್ ಸೆಲ್ಫ್ ಅಂದ್ರೆ ನಮ್ಮದು, ನಮಗೋಸ್ಕರ, ನನ್ನದು, ನನಗೋಸ್ಕರ, ನನ್ನದು ಅಂದ್ರೆ ಪರ್ಸನಲ್ ಪ್ರೊನೌನ್ಸ್. ಅದನ್ನ ಕಾಂಪೌಂಡ್ ಪರ್ಸನಲ್ ಅಂತ ಕೂಡ ಕರಿತೀವಿ, ರಿಫ್ಲೆಕ್ಸಿವ್ ಪ್ರೊನೌನ್. ಓಕೆ, ಈಗ ಡೆಮಾನ್ಸ್ಟ್ರೇಟಿವ್ ಇದೆ, ರಿಲೇಟಿವ್ ಇದೆ. ನೋಡಿ, ರಿಲೇಟಿವ್ ಪ್ರೊನೌನ್ ಅಂದ್ರೆ ಹೂ, ಹೂಮ್, ವಿಚ್, ಸಾಪೇಕ್ಷ ಸರ್ವನಾಮ ಅಂತ ಕರೀತೀವಿ. ಡೆಮಾನ್ಸ್ಟ್ರೇಟಿವ್ ಅಂದ್ರೆ ಪೂರ್ವಭಾವಿ ಸರ್ವನಾಮ, ದಿಸ್, ದಟ್ ಅನ್ನೋ ಪದಗಳು ಬರುತ್ತೆ. ಓಕೆ, ನೋಡಿ, ಇದೆಲ್ಲ ನಾವು ಇಂಗ್ಲಿಷ್ ಸ್ಲೈಡ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಇಂಗ್ಲಿಷ್ ಸ್ಲೈಡ್ ಅಲ್ಲಿ ಮಾಡಿರ್ತಕ್ಕಂಥದ್ದು ರಿಫ್ಲೆಕ್ಸಿವ್ ಪ್ರೊನೌನ್ ಬಗ್ಗೆನೋ ಐ, ಮೈ ಸೆಲ್ಫ್, ಹರ್ ಸೆಲ್ಫ್ ಅಂತೆಲ್ಲ ಬರುತ್ತೆ. ಈ ವರ್ಡ್ ಗಳು ಯೂಸ್ ನೀವು ಐಡೆಂಟಿಫೈ ಮಾಡ್ಕೊಂಡು ಆನ್ಸರ್ ಮಾಡ್ಬಿಡ್ಬೋದು. ಸೊ ನಮ್ಮ ಗ್ರಾಮರ್ ಪ್ಲೇಸ್ ಹೋದ್ರೆ ಗ್ರಾಮರ್ ವಿಡಿಯೋ ಸಿಗುತ್ತೆ, ಅಥವಾ ಒಂದು ಸಿಂಗಲ್ ಗ್ರಾಮರ್ ವಿಡಿಯೋ ಮಾಡಿದೀವಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಇಂಗ್ಲಿಷ್ ಗ್ರಾಮರ್ ನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಂತಾನೆ ಮಾಡಿರ್ತಕ್ಕಂಥದ್ದು ಎಸ್ಪೆಷಲಿ. ಸೊ ದಯವಿಟ್ಟು ನೋಡಿ ಇದನ್ನ. ಅಥವಾ ನಿಮ್ ಪ್ಲೇ ಲಿಸ್ಟ್ ಹೋದ್ರೆ ಅಲ್ಲಿ ನಿಮ್ಗೆ ನೋಡಿ ಸಿಗುತ್ತೆ. ನಮ್ಮ ಇಂಗ್ಲಿಷ್ ಗ್ರಾಮರ್ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಸಿಗುತ್ತೆ. ಅಲ್ಲಿ ಏನ್ ಸಿಗುತ್ತೆ? ಒಂದು ನೌನ್ ಸಪರೇಟ್ ವಿಡಿಯೋ ಇದೆ, ಎರಡನೇ ಚಾಪ್ಟರ್ ಪ್ರೊನೌನ್ಸ್ ಇದೆ, ಅಡ್ಜೆಕ್ಟಿವ್ ಇದೆ, ಅಡ್ವರ್ಬ್ ಅಂಡ್ ಇದೆ, ವರ್ಬ್ಸ್ ಇದೆ. ಓಕೆ, ಸೊ ಎಲ್ಲಾ ರೀತಿಯಾದ ನಿಮ್ಗೆ ಚಾಪ್ಟರ್ ವೈಸ್ ವಿಡಿಯೋಗಳು ಸಿಗುತ್ತೆ. ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಈ ಕ್ವಶನ್ ಹೇಳಿ ಏನ್ ಹೇಳಿ? ಸೊ ಸೆಲ್ಫ್ ಅಥವಾ ಸೆಲ್ಫ್ಸ್ ಅಂತ ಬರುತ್ತೆ, ಅಂದ್ರೆ ನಮ್ಮದು, ನಮ್ಗೆ ಅಂತ. ಪರ್ಸನಲ್ ಅಂತೀರ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಬರೋಣ. ನೋಡಿ, ಡೆಫಿನಿಷನ್ಸ್ ಗ್ರಾಮರ್ ನಮ್ಮ ಕನ್ನಡ ವ್ಯಾಕರಣದಲ್ಲೂ ಕೇಳ್ತಾ ಇದ್ದಾರೆ ಡೆಫಿನಿಷನ್ಸ್. KE ಇತ್ತೀಚಿನ ಪೇಪರ್ಸ್ ಗಳಂತ ಆನ್ ಫಾರ್ಮೆಟ್ ಗಳನ್ನ ತೆಗೆದು ನೋಡಿ, ಗೊತ್ತಿರತ್ತೆ ನಿಮ್ಗೆ. ಈ ತರ ಈ ಕ್ವಶನ್ ಅಷ್ಟೇ ನೋಡಿ, ಹಿಂಗ್ ಕೇಳ್ತಾನೆ, ಗ್ರಾಮೆಟಿಕಲಿ ಕರೆಕ್ಟ್ ಆಗಿರ್ತಕ್ಕಂಥ 4ರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಗ್ರಾಮೆಟಿಕಲಿ ಅಂತ ಕೇಳ್ತಾನೆ. ಯಾವ್ದು ಸರಿ ಇದೆ ಕೇಳ್ತಾನೆ. ಕೇಳಿದನ್ ಕೂಡ ಲಾಸ್ಟ್ ಕ್ವಶನ್ ಪೇಪರ್ ತೆಗೆದು ನೋಡಿ. ನೋಡಿ, ಇಲ್ಲಿ ಡ್ರಾಟ್ಸ್ ಈಸ್ ಎಂಟೈರ್ಲಿ ಎ ಗೇಮ್ ಆಫ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಡ್ರಾಟ್ಸ್ ಆರ್ ಎಂಟೈರ್ಲಿ. ಡ್ರಾಟ್ಸ್ ಅಂದ್ರೆ ಏನಿಲ್ಲ, ನಿಮ್ಗೆ ಈ ಚೆಕ್ಕರ್ ಗೇಮ್ ಅಂತ ನಾವು ಅಲ್ಲಿಗುಳಿ ಮನೆ ಅಲ್ಲ, ಈ ಗಠ ಮನೆ ಆಡ್ತೀವಿ ನೋಡಿ, ಇಬ್ರು ಕೂತ್ಕೊಂಡು ಒಂಥರ ಈ ತರ ಮನೆಗಳಿರುತ್ತೆ, ಆಡ್ತೀವಲ್ಲ. ಸೊ ಅಂದ್ರೆ ಇದು ಚೆಕ್ಕರ್ ಗೇಮ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಓಕೆ, ಈ ಒಂದು ಗೇಮ್ ಅದು is entirely a game of mathematical calculations, or entirely a game of mathematical calculation, is entirely the game of mathematical calculation, have entirely the game of mathematical calculation.
ಸೊ ಹೆಂಗೆ ಸರ್ ಇದು ಏನು ಅರ್ಥ ಆಗ್ಲಿಲ್ವಾ, ಏನು ಎಲ್ಲಾನು ಹಂಗೆ ಇದೆ, ಬಟ್ ಈಸ್ ಕೊಟ್ಟಾನ ಒಂದ್ ಕಡೆ ಇಲ್ಲಿ ಆರ್ ಕೊಟ್ಟಾನೆ, ಒಂದ್ ಕಡೆ ಈಸ್, ಒಂದ್ ಕಡೆ ಹ್ಯಾವ್ ಅಂತ ಕೊಟ್ಟಾನೆ, ಯಾವ್ದು ಕರೆಕ್ಟ್ ಇರ್ಬೋದು? ಸಿ ನೋಡಿ, ಈಗ ಬಂಚ್ ಆಫ್, ನಾನು ಹೇಳ್ತೀನಿ ನೋಡಿ, ಬಂಚ್ ಆಫ್ ಸ್ಟಿಕ್ಸ್, ಮ್ಯಾಚ್ ಸ್ಟಿಕ್ಸ್ ಅಂತ ಕರಿತೀವಿ, ಮ್ಯಾಚ್ ಬಾಕ್ಸ್. ಅಲ್ಲಿ ಎಷ್ಟೋ ಕಡ್ಡಿಗಳಿರುತ್ತೆ, ಅದೆಲ್ಲ ಸೇರಿ ಒಂದು ಕಟ್ಟು. ಬಂಚ್ ಆಫ್ ಮ್ಯಾಚ್ ಸ್ಟಿಕ್ಸ್ ಇಸ್ ಎ ಸಿಂಗ್ಯುಲರ್ ಅಲ್ವಾ ಸರ್? ಒಂದು ಕಡ್ಡಿ ಪೆಟ್ಟಿಗೆ, ಅದ್ರಲ್ಲಿ ತುಂಬಾ ಕಡ್ಡಿಗಳಿವೆ, ಅದು ಬಂಚ್, ಒಂದು ಸಿಂಗ್ಯುಲರ್. ಅರ್ಥ ಆಗ್ತಿದೆ? ಒನ್ ಡಜನ್ ಅಂದ್ರೆ 12 ಇರುತ್ತೆ, ಅದು ಸಿಂಗ್ಯುಲರ್, ಒನ್ ಡಜನ್ ಅಂತ ಕರಿತೀವಿ. ಅದೆಲ್ಲ ಸೇರಿ ಒಟ್ಟು ಒಂದು ಕಟ್ಟು ಅಂತ. ಸೊ ಇದು ಕೂಡ ಒಂದು ಗೇಮ್ ಅಂತ ಅರ್ಥ. ಅಂದ್ರೆ ಇಟ್ ಈಸ್ ಎ ಸಿಂಗ್ಯುಲರ್. ಸೊ ಈಸ್ ಇರಬೇಕು, ಆರ್ ಇದೆ, ದಿಸ್ ಇಸ್ ರಾಂಗ್. ಹ್ಯಾವ್ ಇದೆ, ಬರಲ್ಲ, ರಾಂಗ್. ಇಲ್ಲಿದೆ ಈಸ್ ಎಂಟೈರ್ಲಿ ಎ ಗೇಮ್ ಆಫ್ ಮ್ಯಾಥಮೆಟಿಕಲ್ ಕ್ರಿಯೇಷನ್. ಈಸ್ ಎಂಟೈರ್ಲಿ ದ ಗೇಮ್. ನೋಡಿ, ದ ಗೇಮ್ ಇದೆ, ಇಲ್ಲಿ ಎ ಗೇಮ್ ಇದೆ, ಯಾವ ಕರೆಕ್ಟ್? ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ, ದಿಸ್ ಈಸ್ ಎ ಆರ್ಟಿಕಲ್ಸ್ ಬಗ್ಗೆ ಗೊತ್ತಿರಬೇಕು, ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ಸ್. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದು ಕೂಡ ಇದೆ ನಮ್ ಗ್ರಾಮರ್, ದಯವಿಟ್ಟು ನೋಡಿ. ಸೊ ಇಲ್ಲಿ ಗ್ರಾಮರ್ ಟೀಚ್ ಮಾಡಕ್ ಹೋಗಲ್ಲ ನಾನು ಹೆಚ್ಚಾಗಿ. ಹೆಂಗೆ ನಾವು ಕ್ವಶನ್ ಬಂದಾಗ ಹೆಂಗೆ ಸಾಲ್ವ್ ಮಾಡಬೇಕು, ಎಲ್ಲೆಲ್ಲಿ ಚೆಕ್ ಮಾಡಬೇಕು ಅನ್ನೋದು ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಇಟ್ ಈಸ್ ಅ ಸಿಂಗ್ಯುಲರ್, ಇಟ್ ಈಸ್ ಅ ಒಂದು ಗೇಮ್, ಒಂದು ಚೆಕ್ಕರ್ ಗೇಮ್. ಇದು ಸಿಂಗ್ಯುಲರ್ ಅಂದಾಗ ಅ ಗೇಮ್ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಇನ್ನೊಂದ್ಸಲ ನೋಡಿ. ನೆಕ್ಸ್ಟ್, ಟೇಕ್ ದ ಬುಕ್ ಡ್ಯಾಶ್ ದ ಟೇಬಲ್. ಇಲ್ಲಿ ನೋಡಿ, ಟೇಕ್ ದ ಬುಕ್. ನೋಡಿ, ಈಗ ಬುಕ್ ನ ಇಲ್ಲಿ ಆಫ್ ಇದೆ, ಇನ್ ಇದೆ, ಇಂಟು ಇದೆ, ಯಾವ ಒಂದು ಪ್ರಿಪೋಸಿಷನ್ಸ್ ಯೂಸ್ ಮಾಡಬೇಕು? ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಬುಕ್ ನ ನಾವು ಇಡ್ತಾ ಇಲ್ಲ, ಇಡೋದು ಅಂದ್ರೆ ಪುಟ್ ಅಲ್ವಾ? ಇಡೋದು ಆನ್ ದ ಟೇಬಲ್, ಇನ್ಸೈಡ್, ಒಳಗಡೆ ಇಡೋದು, ಇನ್ಸೈಡ್ ದ ಟೇಬಲ್ ಅಲ್ವಾ? ಪುಟ್, ಕೀಪ್ ಅಂತೆಲ್ಲ ಬರೀಬಹುದು. ಇಲ್ಲಿ ಟೇಕ್ ಅಂತ ಕೊಟ್ಟು ಅಂದ್ರೆ ತಗೊಳ್ಳೋದು ವಾಪಸ್ಸು, ಟೇಕ್ ಆಫ್ ಅಂತ ಕರಿತೀವಿ, OFF, ಟೇಕ್ ಆಫ್ ಅಂತ ಕರಿತೀವಿ. ಓಕೆ, ಆಫ್ ದ ಟೇಬಲ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಬರ್ತೀನಿ. ಐ ರೆಡಿಲಿ ಕ್ಲೋಸ್ಡ್ ವಿತ್ ಹಿಸ್ ಆಫರ್. ಇಲ್ಲಿ ಅಂಡರ್ಲೈನ್ ವರ್ಡ್ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಏನ್ ಅಂಡರ್ಲೈನ್? ಕ್ಲೋಸ್ಡ್ ವಿತ್ ಹಿಸ್ ಆಫರ್. ಈಸಿ ಇದೆ ಇದು ಕೂಡ, ವೆರಿ ಈಸಿ ಕ್ವಶನ್. ವಿಲೇಜ್ ಅಕೌಂಟೆಂಟ್ PDO ಅಲ್ಲಿ ದಿಸ್ ಟೈಪ್ ಆಫ್ ಏನೋ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಥವಾ ಒಂದು ನಿಮಗೆ ಇದನ್ನ ಕೇಳ್ತಕ್ಕಂಥದ್ದು. ನೋಡಿ, ಈಗ ಐ ಆಮ್ ಕ್ಲೋಸ್ ವಿತ್ ದಿಸ್ ಆಫರ್ ಅಂದ್ರೆ ಐ ಆಮ್ ರೆಡಿ ಅಂತ ಹೇಳ್ತಾನೆ, ರೆಡಿಲಿ ಅಂತ ಹೇಳ್ತಾನೆ, ಅಂದ್ರೆ ನನಗೆ ಓಕೆ, ಈ ಆಫರ್ ಓಕೆ. ನಂದು ಕೂಡ ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಮ್ಮಿ ಇಷ್ಟೇ ಬರ್ತಾ ಇತ್ತು ನನ್ನ ಕ್ಯಾಲ್ಕುಲೇಷನ್. ಅವನೇನೋ ಒಂದ್ ಹೇಳಿದಾನೆ, ಓಕೆ, ಒಂಚೂರು ಜಾಸ್ತಿ ಆಗ್ಬೋದು, ಒಂಚೂರು ಕಮ್ಮಿ ಆಗ್ಬೋದು, ಓಕೆ, ಐ ಆಮ್ ಫೈನ್ ಅಂತ. ಫೌಂಡ್ ಇದೆ, ಇಲ್ಲ ಪರ್ಸ್ಯೂಡೆಡ್ ಅಂತಿದೆ, ಇಲ್ಲಿ ಅಕ್ಸೆಪ್ಟೆಡ್ ಇದೆ, ಗಾಟ್ ರಿಡ್ ಆಫ್ ಅಂತೂ ಅಲ್ಲ, ಅಂದ್ರೆ ಅದರಿಂದ ಹೊರಗೆ ಬರ್ತಕ್ಕಂಥದ್ದು. ಓಕೆ, ಐ ಆಮ್ ಗೆಟ್ ರಿಡ್ ಆಫ್ ದಿಸ್ ಅಂತ ಕರಿತೀವಿ, ಇದಂತೂ ಅಲ್ಲ. ಇವೆರಡಲ್ಲಿ ಒಂದು ಯಾವುದು? ಅಕ್ಸೆಪ್ಟೆಡ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ. ಇಲ್ಲಿ ಪರ್ಸ್ಯೂಡೆಡ್ ಏನಿದೆ, ಇದು ಮನ ಹೊಲಿಸ್ತಕ್ಕಂಥದ್ದು, ಮನ ಹೊಲಿಸುವುದು. ಮನ ಹೋಲಿಸ್ತಾ ಇಲ್ಲ ಇಲ್ಲಿ ನಾವು. ಈಸ್ ಅಕ್ಸೆಪ್ಟಿಂಗ್, ನಾನು ಅವನಿಗೆ ಅಕ್ಸೆಪ್ಟ್ ಮಾಡು ಅಂತ ಹೇಳ್ತಾಳೆ, ಈಸ್ ರೆಡಿ ಟು ಅಕ್ಸೆಪ್ಟ್ ಅಲ್ವಾ? ಸೊ ಮನ ಹೋಲಿಸೋದು ಬರಲ್ಲ, ಅಕ್ಸೆಪ್ಟೆಡ್ ಬರುತ್ತೆ. ಒಪ್ಪಿಕೊಳ್ಳುವುದು, ಒಪ್ಪಿಕೊಂಡಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಪುಟ್ ದೇರ್ ಹೆಡ್ಸ್ ಟುಗೆದರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ನೋಡಿ, ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ ಗಳು ಬರ್ತಾ ಇರ್ತವೆ ಸ್ನೇಹಿತರೆ, KE KPS. ಅಂಡರ್ಲೈನ್ಡ್ ಐಡಿಯಾಮ್ ಇಂಪ್ಲೈಸ್. ಓಕೆ, ಒಳ ಅರ್ಥ ಅಥವಾ ನುಡಿಗಟ್ಟು. ಐಡಿಯಾಮ್ಸ್ ಅಂದ್ರೆ ಒಳ ಅರ್ಥ ಅಥವಾ ನುಡಿಗಟ್ಟು. ಪುಟ್ ದೇರ್ ಹೆಡ್ಸ್ ಟುಗೆದರ್ ಅಂತಿದೆ. ಅವರು ಕಂಪನಿ ಡೈರೆಕ್ಟರ್ಸ್ ಒಂದು ಏನೋ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಅವ್ರ ತಲೆ ಉಪಯೋಗಿಸ್ತಾ ಇದಾರೆ ಅಂತ. ಅಂದ ಅರ್ಥ ದೇ ಆರ್ ಏನೋ ಕಂಪ್ಲೀಟ್ ಆಗಿ ಅವ್ರ ಐಡಿಯಾಗಳನ್ನ ಯೂಸ್ ಮಾಡದೆ ಎಕ್ಸ್ಚೇಂಜ್ ಮಾಡ್ಕೋತಾ ಇದಾರೆ ಅಂತ. ಇಲ್ಲಿ ಆಪ್ಷನ್ ಅಲ್ಲಿ ಏನಿದೆ? ಕನ್ಸಲ್ಟೆಡ್ ಒನ್ ಅನದರ್, ಫೇಲ್ ಟು ಅಂಡರ್ಸ್ಟ್ಯಾಂಡ್, ಲಿಸನ್ ಟು ಈಚ್ ಅದರ್, ರನ್ ಅವರ್ ಅಂದ್ರೆ ಓಡೋಗ್ತಾ ಇದಾರೆ, ಇಲ್ಲ ಸರ್, ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದಂತೂ ಅಲ್ಲ. ಫೇಲ್ ಟು ಅಂಡರ್ಸ್ಟ್ಯಾಂಡ್, ಇದಂತೂ ಅಲ್ಲ ಅಲ್ವಾ? ಅವರು ಸೋತೋಗಿದ್ದಾರೆ, ಅಂಡರ್ಸ್ಟ್ಯಾಂಡ್ ಅಲ್ಲ, ಅವರು ತಲೆ ಉಪಯೋಗಿಸ್ತಾ ಇದಾರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅಂತ ಕೊಟ್ಟಿರೋದು. ಸೊ ಪುಟ್ ದೇರ್ ಹೆಡ್ಸ್ ಟುಗೆದರ್ ಅಂದ್ರೆ ಏನರ್ಥ? ಒಳ ಅರ್ಥ ಅಂದ್ರೆ ಒನ್ ಟು ಒನ್ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ. ಇವ್ರ ಐಡಿಯಾ ಅವ್ನ್ಗೆ ಹೇಳ್ತಾರೆ, ಅವ್ರ ಐಡಿಯಾ ಹೇಳ್ತೀನಿ. ನೋಡಿ, ಇಲ್ಲಿ ಏನಿದೆ? ಲಿಸನ್ ಟು ಈಚ್ ಅದರ್, ಒಬ್ರಿಗೊಬ್ರು ಕೇಳಿಸ್ಕೊತಾರೆ ಅಂತ, ಇದಕ್ಕೆ ಟಿಕ್ ಹಾಕಿದ್ರೆ ರಾಂಗ್ ಆಗುತ್ತೆ. ಕನ್ಸಲ್ಟೆಡ್ ಒನ್ ಅನದರ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಲಿಸನ್ ಬೇರೆ ಸರ್, ಅವ್ನ್ ಕೇಳೋದು ಇವ್ನ್ ಕೇಳಿಸ್ಕೊಳ್ಳೋದಲ್ಲ. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ನಿನ್ನದನ್ನ ಹೇಳಬೇಕು, ಅವನದನ್ನು ಹೇಳಬೇಕು, ಇಬ್ರು ಡಿಸ್ಕಸ್ ಮಾಡಬೇಕು, ಅಂದ್ರೆ ಒಬ್ರಿಗೊಬ್ರು ಹಂಚ್ಕೊಳ್ಬೇಕು. ಬರೀ ಅವ್ನ್ ಹೇಳೋದ್ ಕೇಳಿಸ್ಕೊಂಡ್ರೆ ಆಗಲ್ಲ. ಇಲ್ಲಿ ಪುಟ್ ದೇರ್ ಹೆಡ್ಸ್ ಅಂದ್ರೆ ಅವ್ರ ತಲೆ ಉಪಯೋಗಿಸ್ತಾ ಇದಾರೆ, ಅಂದ್ರೆ ಕನ್ಸಲ್ಟೆಡ್ ಒನ್ ಅನದರ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಬರ್ತೀನಿ. ನೋಡಿ, ಇವೆಲ್ಲ KEA ಫಾರ್ಮೆಟ್ ಈಸ್ ರೀಸೆಂಟ್ ಆಗಿ ಕೇಳಿದ್ದ.
ನೋ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಸ್ ಪರ್ಫೆಕ್ಟ್. ಟ್ರಾನ್ಸ್ಫಾರ್ಮ್ ಇಂಟು ಅಫರ್ಮೇಟಿವ್ ಸೆಂಟೆನ್ಸ್. ನೋಡಿ ಸೆಂಟೆನ್ಸ್ ಗಳು ಬಗ್ಗೆ ನಿಮಗೆ ಗೊತ್ತಿರಬೇಕು. ಟೈಪ್ ಆಫ್ ಸೆಂಟೆನ್ಸ್ ಗ್ರಾಮರ್ ಅಲ್ಲಿ ಮಾಡಿದೀವಿ, ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಗ್ರಾಮರ್ ವಿಡಿಯೋ ದಯವಿಟ್ಟು ನೋಡಿ. ಏನಕ್ಕೆ ನಾನು ಗ್ರಾಮರ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ನಾವು ಮಾಡೋ ಈ ಒಂದು ಇದು ಫೈನ್, ಜೊತೆಗೆ ನಿಮ್ಗೆ ಬೇಸಿಕ್ ಗ್ರಾಮರ್, ನೌನ್, ಪ್ರನೌನ್, ಟೈಪ್ ಆಫ್ ಸೆಂಟೆನ್ಸ್ ಗೊತ್ತಿರಬೇಕು. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಅಫರ್ಮೇಟಿವ್ ಅಂದ್ರೆ ಏನು? ಅಫರ್ಮೇಟಿವ್ ಅಂದ್ರೆ ಒಂದು ರೀತಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು ಅಂತ. ಪಾಸಿಟಿವ್ನೆಸ್ ಇರಬೇಕು ಒಂದು ಸೆಂಟೆನ್ಸ್ ಅಲ್ಲಿ ಅನ್ನೋ ರೀತಿ. ಈಗ ಟೈಪ್ ಆಫ್ ಸೆಂಟೆನ್ಸ್ ಪ್ರಮುಖವಾಗಿ ನಾವು ನೋಡೋದಾದ್ರೆ, ಒಂದ್ ಸೆಕೆಂಡ್, ಓಕೆ ಫೈನ್. ಸೊ ಇಲ್ಲಿ ಪಾಸಿಟಿವ್ ಅಂತ ನೋಡೋದಾದ್ರೆ ಇಲ್ಲಿ ಏನಿದೆ, ನೋ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಸ್ ಪರ್ಫೆಕ್ಟ್ ಅಂತಿದೆ. ಈ ನೋ ಅಂತ ವರ್ಡ್ ಇದೆ, ನೀವ್ ಏನ್ ಮಾಡ್ಬೇಕು ಅಂದ್ರೆ ಸೆಂಟೆನ್ಸ್ ಅಲ್ಲಿ ನೋ ಅನ್ನೋ ಪದ ಬರಬಾರ್ದು. ಬೇಕಾದ್ರೆ ಅದ್ರ ಆಪೋಸಿಟ್ ಯೂಸ್ ಮಾಡಿ. ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಪರ್ಫೆಕ್ಟ್ ಇದೆ, ಬೇಕಾದ್ರೆ ಇದನ್ನ ಇಂಪರ್ಫೆಕ್ಟ್ ಮಾಡಿ. ಬಟ್ ಇಲ್ಲಿ ನೋ ಅಂತ ಇರಬಾರ್ದು ಅನ್ನೋದು ಒಂದು ರೀತಿ ಪಾಸಿಟಿವ್ನೆಸ್ ಇರಬೇಕು ಅಂತ. ಇಂಪರ್ಫೆಕ್ಟ್ ಇಸ್ ನೆಗೆಟಿವ್, ದಟ್ಸ್ ಫೈನ್. ಬಟ್ ಇಲ್ಲಿ ಏನಿದೆ, ಎವ್ರಿ ಗೌರ್ಮೆಂಟ್ ಇಸ್ ಇಂಪರ್ಫೆಕ್ಟ್, ಎವ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಸ್ ಇಂಪರ್ಫೆಕ್ಟ್, ಆಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಹ್ಯಾವ್ ಡ್ರಾಬ್ಯಾಕ್ಸ್, ಗೌರ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಇಂಪರ್ಫೆಕ್ಟ್ ಬೈ ಸಿಸ್ಟಮ್. ನೋಡಿ ಇದನ್ನ ಹಂಗೆ ತಗೋಬೇಕು ಸೆಂಟೆನ್ಸ್ ನ, ಬಟ್ ಒಂಚೂರು ಪಾಸಿಟಿವ್ನೆಸ್ ಅಲ್ಲಿ ನಾವು ಬರೀಬೇಕು ಅಂತ. ನೋ, ನಾಟ್ ಅನ್ನೋ ಪದ ಯೂಸ್ ಮಾಡಬಾರ್ದು ಅನ್ನೋ ರೀತಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೋಡಿ, ಎವ್ರಿ ಗೌರ್ಮೆಂಟ್ ಇಸ್ ಇಂಪರ್ಫೆಕ್ಟ್. ಇಲ್ಲಿ ಏನಿದೆ, ನೋ ಸಿಸ್ಟಮ್, ಸಿಸ್ಟಮ್ ಬಗ್ಗೆ ಮಾತು, ಬರೀ ಗೌರ್ಮೆಂಟ್ ಬಗ್ಗೆ ಅಲ್ಲ ಇದಂತೂ ಅಲ್ಲ. ಇಲ್ಲಿದೆ ನೋಡಿ, ಗೌರ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಇಂಪರ್ಫೆಕ್ಟ್ ಬೈ ಸಿಸ್ಟಮ್. ಸಿಸ್ಟಮ್ ಇಂಪರ್ಫೆಕ್ಟ್ ಮಾಡಿಲ್ಲ. ನಮ್ಗೆ ಏನಿರ್ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸೆಂಟೆನ್ಸ್ ಮೀನಿಂಗ್ ಏನಿದೆ ಹಂಗೆ ಇರಬೇಕು. ಇಲ್ಲಿ ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಆಗೋತಿಲ್ಲ. ಗೌರ್ಮೆಂಟ್ ಇಂಪರ್ಫೆಕ್ಟ್ ಮಾಡಕ್ಕೆ ಸಿಸ್ಟಮ್ ಕಾರಣ ಅಂತ. ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಮಾಡಬಾರ್ದು, ಹೆಂಗಿದೆ ಹಂಗೆ ಇರಬೇಕು. ಸೊ ಇಲ್ಲಿ ಆಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಹ್ಯಾವ್ ಡ್ರಾಬ್ಯಾಕ್ಸ್. ಇಲ್ಲಿ ಆಲ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೇನೆ, ಗೌರ್ಮೆಂಟ್ಸ್ ಆಫ್ ಡ್ರಾಬ್ಯಾಕ್ಸ್ ಅಂತ. ಇಲ್ಲಿ ಏನಿದೆ, ಪರ್ಫೆಕ್ಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದಕ್ಕೆ ಪ್ರಾಪರ್ ನಾನು ಇಂಪರ್ಫೆಕ್ಟ್ ಅಂತ ನಿಮ್ಗೆ ಹೇಳಿದೆ. ಎವ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಸ್ ಇಂಪರ್ಫೆಕ್ಟ್. ನೋ ಅಂದ ತಕ್ಷಣ ನೋ ಸಿಸ್ಟಮ್ ಆಫ್ ಗೌರ್ಮೆಂಟ್, ನೋ ಯಾವುದೇ ಗೌರ್ಮೆಂಟ್ ಅಲ್ಲ, ಹೌದು ಎವ್ರಿ ಗೌರ್ಮೆಂಟ್, ಎಲ್ಲಾ ಗೌರ್ಮೆಂಟ್ ಕೂಡ ಇಂಪರ್ಫೆಕ್ಟ್ ಅನ್ನೋ ರೀತಿ. ಇಲ್ಲಿ ಚೇಂಜ್ ಮಾಡ್ತಾ ಇಲ್ಲ, ಪಾಸಿಟಿವ್ನೆಸ್ ಅಲ್ಲಿ ಬರೀತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಮೀನಿಂಗ್ ಚೇಂಜ್ ಆಗ್ಬಾರ್ದು. ಸೊ ಅದೇ ಮೀನಿಂಗ್ ಇರಬೇಕು. ಟು ಯೂಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಶಿ ವಿಲ್ ಫೀಲ್ ಬೆಟರ್ ಇನ್ ದ ಮಾರ್ನಿಂಗ್. ಟ್ರಾನ್ಸ್ಫರ್ ಇಂಟು ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಅಂತಂದ್ರೆ ಕ್ವಶನ್ ಮಾರ್ಕ್. ನೋಡಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಇಲ್ಲಿ ನೋಡಿದ ತಕ್ಷಣ ನೀವು ಆಪ್ಷನ್ಸ್ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಎಲ್ಲ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಸೊ ಅಂದ್ರೆ ಇಂಟರೋಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಇರಬೇಕು. ಈ ಸೆಂಟೆನ್ಸ್ ನ ಏನಿದೆ ಅದನ್ನ ಕ್ವಶನ್ ಮಾರ್ಕ್, ಪ್ರಶ್ನೋತ್ತಕ ಒಂದು ಏನು ವಾಕ್ಯವನ್ನ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡ್ಬೇಕು. ನಾನು ನಿಮ್ಗೆ ಹೇಳಿದೆ, ಟೈಪ್ ಆಫ್ ಪ್ರಮುಖವಾದ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಸಿಂಪಲ್ ಆಗಿರೋ ಸೆಂಟೆನ್ಸ್ ಏನಿದೆ ಅದನ್ನ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್. ಫುಲ್ ಸ್ಟಾಪ್ ಇರುತ್ತೆ, ಒಂದೇ ಸಿಂಪಲ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಅಂತಂದ್ರೆ ಅಲ್ಲಿ ಪದೇ ಪದೇ ನಾವು ಸಜೆಷನ್ಸ್ ಹೇಳ್ತಾ ಇರೋದು, ಆರ್ಡರ್ ಮಾಡ್ತಾ ಇರೋದು, ರಿಕ್ವೆಸ್ಟ್ ಮಾಡ್ತಾ ಇರೋದು. ಸೊ ಆ ತರ ಒಂದು ಇದು ವರ್ಡ್ಗಳು ಬರ್ತಕ್ಕಂಥದ್ದು. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತಂದ್ರೆ ಏನು, ಕ್ವಶನ್ ಮಾರ್ಕ್. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಕ್ವಶನ್ ಮಾರ್ಕ್ ಬರುತ್ತೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಶ್ಚರ್ಯ ಸೂಚಕ, ಆ ಚಿಹ್ನೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಕೇಳಿದ್ದಾನೆ, ಹೇಳ್ತೀರಾ? ಈಸಿ ಇದೆ. ಶಿ ವಿಲ್ ಫೀಲ್ ಬೆಟರ್ ಇನ್ ದ ಮಾರ್ನಿಂಗ್. ಇಲ್ಲೇನಿದೆ ನೋಡಿ, ಕೆಳಗಡೆಯಿಂದ ಹೋಗ್ಬೋಣ ಅಥವಾ ಮೇಲ್ಗಡೆಯಿಂದ ಬರೋಣ, ಹೆಂಗಾರ ಸರಿ. ವುಡ್ ಶಿ ಹ್ಯಾವ್ ಫೆಲ್ಟ್ ಅಂತಿದೆ. ನೋ, ಫೆಲ್ಟ್ ಟು ಬೆಟರ್ ಅವೆಲ್ಲ ವುಡ್ ಶಿ ಹ್ಯಾವ್ ಅವೆಲ್ಲ ನೋ, ರಾಂಗ್ ಇದೆ. ಏನಿದೆ ಸರ್ ಅದೇ ಬರಬೇಕು. ಫೆಲ್ಟ್ ಬಗ್ಗೆ ಫೀಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿಲ್ ಶಿ ಬಿ ಫೀಲಿಂಗ್ ಬೆಟರ್ ಇನ್ ದ ಮಾರ್ನಿಂಗ್. ಬಿ ಫೀಲಿಂಗ್ ಯಾಕೆ ಬಂತಿಲ್ಲ ಈಗ? ಸೊ ಇವೆರಡಲ್ಲಿ ಒಂದಿರ್ಬೇಕು, ಯಾವ್ದು ಕರೆಕ್ಟ್? ಶಿ ವಿಲ್ ಅನ್ನೋದನ್ನ ವಿಲ್ ಶಿ ಫೀಲ್ ಬೆಟರ್ ಇನ್ ದ ಮಾರ್ನಿಂಗ್. ದಿಸ್ ಇಸ್ ದ ರೈಟ್ ಆನ್ಸರ್. ವುಡ್ ಬರಲ್ಲ, ನಾನು ಹೇಳಿದೀನಿ ವುಡ್ ಶುಡ್ ನಾವು ಪಾಸ್ಟ್, ಫ್ಯೂಚರ್ ಪಾಸ್ಟ್ ಆ ತರದ್ದು ಮಾಡಬೇಕು ಅಂದಾಗ ವುಡ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ವಿಲ್ ಶಿ ಇಸ್ ಬೆಟರ್ ಇನ್ ದ ಮಾರ್ನಿಂಗ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ದೋಸ್ ವುಮೆನ್ ಸ್ಪೀಕ್ ಜರ್ಮನ್ ಅಂತಿದೆ. ಆಡ್ ಎ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಹಾಕ್ಬೇಕು. ಕ್ವಶನ್ ಟ್ಯಾಗ್ ಈಸಿ ಇದೆಯಲ್ಲ, ನಿಮ್ಗೆ ಗೊತ್ತಿದೆ, ಆರಾಮಾಗಿ ಮಾಡ್ಬೋದು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ ತುಂಬಾ ಜನ, ಹೇಳ್ತೀನಿ ಏನ್ ಕನ್ಫ್ಯೂಸ್ ಅಂತ ಕೂಡ. ಕ್ವಶನ್ ಟ್ಯಾಗ್ ಆದ್ರೆ ಗೊತ್ತಲ್ಲ, ಪಾಸಿಟಿವ್ ಇದ್ರೆ ನೆಗೆಟಿವ್ ಇರಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಬರಬೇಕು. ಓಕೆ, ಕ್ವಶನ್ ಅಲ್ಲಿ ಏನಿದೆ, ದೋಸ್ ವುಮನ್ ಸ್ಪೀಕ್ಸ್ ಜರ್ಮನ್, ಪಾಸಿಟಿವ್ ಇದೆ. ನೋ ಅನ್ನೋದು ಯಾವ್ದು ಇಲ್ಲ, ಡೋಂಟ್, ನಾಟ್ ಅಂತ ಯಾವ್ದು ಇಲ್ಲ. ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್ ಬರಬೇಕು ಕ್ವಶನ್ ಟ್ಯಾಗ್. ಅಂಡ್ ಪ್ಲೂರಲ್ ಸಿಂಗಲ್ ಅಲ್ಲ, ಅದು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಅರ್ಥ ಆಗ್ತಿಲ್ಲ. ಈಗ ನಾವು ನೋಡಿ, ಅವರು ಜಾತ್ರೆಗೆ ಬಂದಿದ್ರ, ಬಂದಿರ್ಲಿಕ್ಕಿಲ್ಲ.
ಬಂದಿದ್ರ ಅಂತೀವಿ, ಈ ಕಡೆ ಬಂದಿರ್ಲಿಕ್ಕಿಲ್ಲ ಅನ್ಸುತ್ತೆ ಅಂತೀವಿ ಅಲ್ವಾ. ನಾವು ಕನ್ನಡದ ಮಾತಾಡ್ಬೇಕು. ಹಾಗೆ ಇದು ಕೂಡ ಇಲ್ಲೇನಿದೆ, ದೋಸ್ ವುಮನ್ ಸ್ಪೀಕ್ಸ್ ಜರ್ಮನ್ ಡೋಂಟ್ ದೆಮ್ ಇದೆ. ಎಸ್ ಡೋಂಟ್ ಅಂತ ಬರಬೇಕು, ಯಾಕಂದ್ರೆ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಬರಬೇಕು. ಎಸ್ ಇದಿದೆ, ಡೂ ಇದೆ, ಇದು ರಾಂಗು, ಡಿಡ್ ಇದೆ ರಾಂಗ್, ಇಲ್ಲಿ ಡೋಂಟ್ ದೇ ಇದೆ. ಎಸ್ ಇವೆರಡಲ್ಲಿ ಒಂದಿರಬೇಕು. ಯಾವ್ದು ಕರೆಕ್ಟ್ ಇವೆರಡು? ದೋಸ್ ವುಮನ್ ಸ್ಪೀಕ್ಸ್ ಜರ್ಮನ್ ಡೋಂಟ್ ದೆಮ್, ದೋಸ್ ವುಮನ್ ಸ್ಪೀಕ್ಸ್ ಜರ್ಮನ್ ಡೋಂಟ್ ದೇ. ಎಸ್ ದೇ ಅಂದ್ರೆ ದೋಸ್ ಅಂತಿದೆ, ದೋಸ್ ವುಮೆನ್ ಅಂತಿದೆ, ದೋಸ್ ಅವರುಗಳು. ಎಸ್ ಪ್ಲೂರಲ್ ಇದೆ, ದೆಮ್ ಅಥವಾ ದೇ ಯೂಸ್ ಮಾಡಬಹುದು. ಆದ್ರೆ ಯಾವ್ದು ಕರೆಕ್ಟ್? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದೇ. ವೈ ದೇ? ದೆಮ್ ಯಾಕೆ ರಾಂಗ್ ಆಗುತ್ತೆ? ಸಿ, ದೋಸ್ ವುಮನ್ ಅಂತಕ್ಕಂಥದ್ದು ಈ ವರ್ಡ್ ಏನಿದೆ ಸರ್, ದಿಸ್ ಇಸ್ ವಾಟ್ ಸಬ್ಜೆಕ್ಟ್ ಪ್ರೊನೌನ್. ಪ್ರೊನೌನ್ ಅಲ್ವಾ, ಅವರು ವುಮನ್ ಅಂತ ಹೇಳ್ತಾ ಇರೋದು, ಹೆಸರು ಕೇಳ್ತಲ್ಲ ಅವರುಗಳು. ಸೊ ಇದು ಸಬ್ಜೆಕ್ಟ್ ವುಮ್ಯಾನ್. ಸೊ ಸಬ್ಜೆಕ್ಟ್ ಇದ್ದಾಗ ದೇ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಪ್ರೊನೌನ್ಗೆ ದೆಮ್, ಇದು ನೋಡಿ, ದೇ ಅಂಡ್ ದೆಮ್ ಆಲ್ವೇಸ್ ಯೂಸ್ಡ್ ಪ್ಲೂರಲ್ ಪ್ರೊನೌನ್ಸ್ ಜಾಗದಲ್ಲಿ ಅಥವಾ ಪ್ರೊನೌನ್ಸ್ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಬಟ್ ದೇ ಯೂಸ್ ಮಾಡ್ತೀವಿ ಸಬ್ಜೆಕ್ಟ್ ಪ್ರೊನೌನ್ ಅಲ್ಲಿ, ದೆಮ್ ಯೂಸ್ ಮಾಡ್ತೀವಿ ಆಬ್ಜೆಕ್ಟ್ ಪ್ರೊನೌನ್ ಅಲ್ಲಿ. ಇದು ಗೊತ್ತಿರಬೇಕು ಅಷ್ಟೇ, ಸಿಂಪಲ್ ಡಿಫರೆನ್ಸ್. ಓಕೆ, ಇದು ಸಬ್ಜೆಕ್ಟ್ ಅಲ್ಲಿ ಇರೋದ್ರಿಂದ ಸೊ ದೇ ಯೂಸ್ ಮಾಡಬೇಕು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. Do the doctors here make such mistakes? The passive voice of the above sentences. ನೋಡಿ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಮಾಡಿದೀನಿ ಡೀಟೇಲ್ ಆಗಿ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು. ಎಸ್, ಮುಂದೆ ಬರುತ್ತೆ ಕ್ವಶನ್ಸ್ ಗಳು, ನೋಡ್ಕೋತಾರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿ ಆಬ್ಜೆಕ್ಟ್ ಇರುತ್ತೆ. ಪ್ಯಾಸಿವ್ ವಾಯ್ಸ್ ಬಂದಾಗ ಏನಾಗುತ್ತೆ, ಎಕ್ಸ್ ಫಾರ್ಮ್ ಅಂತ ಗೊತ್ತಿರಬೇಕು. ಆಬ್ಜೆಕ್ಟ್ ಸಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಜಾಗಕ್ಕೆ ಹೋಗುತ್ತೆ, ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಬರಬೇಕು. ಗೊತ್ತಿದೆಯಲ್ಲ, ಇದು ಗೊತ್ತಿರಬೇಕು. ಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬೇಕಾದ್ರೆ ನೀವು ನೋಡ್ಕೋಬಹುದು. ನಾನು ಪದೇ ಪದೇ ಹೇಳ್ತಾ ಇದ್ದೆ ನೋಡಿ, ಆನಾ ಪೇಂಟೆಡ್ ದ ಹೌಸ್ ಅಂತಿದೆ. ಇಲ್ಲಿ ದ ಹೌಸ್ ಇಲ್ಲಿ ಬರುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ದ ಹೌಸ್ ಪೇಂಟೆಡ್ ಯಾವ್ದಿದೆಯಾ ಸರ್? ಥರ್ಡ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ವಾಸ್ ಅಂತಕ್ಕಂಥ ಆಕ್ಸಿಲರಿ ವರ್ಬ್ ಯೂಸ್ ಮಾಡ್ತೀವಿ. ಸೊ ವಾಸ್ ಪೇಂಟೆಡ್ ಬೈ ಆನಾ ಅಂತ ಆಯ್ತು ಅಲ್ವಾ. ಹಂಗೆ ಇಲ್ಲಿ ಡೂ ದ ಡಾಕ್ಟರ್ಸ್ ಹಿಯರ್ ಮೇಕ್ ಸಚ್ ಮಿಸ್ಟೇಕ್ಸ್ ಅಂತಿದೆ. ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ಸಿಂಪಲ್ ಸೆಂಟೆನ್ಸ್ ಅಲ್ಲ ಇದು, ಇಂಟ್ರೋಗೇಟಿವ್ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಸೊ ನೀವು ಕೂಡ ಪ್ಯಾಸಿವ್ ವಾಯ್ಸ್ ಕ್ವಶನ್ ಮಾರ್ಕ್ ಬಗ್ಗೆ ಏನ್ ಮಾಡ್ತೀವಿ, ವಿಲ್, ಶೆಲ್, ಈಸ್, ಆರ್ ಅಂತೆಲ್ಲ ಪದಗಳು ಯೂಸ್ ಮಾಡ್ತೀವಿ ಅಲ್ವಾ. ಆರ್ ಯು ಕಮಿಂಗ್ ಅಂತೀವಿ, ವಿಲ್ ಯು ಕಮಿಂಗ್ ಅಂತೀವಿ ಅಲ್ವಾ ಸರ್. ಆತರ ಪದಗಳು ಬರಬೇಕು. ಸೊ ಕ್ವಶನ್ ಮಾರ್ಕ್ ಇರೋದ್ರಿಂದ ಇಲ್ಲಿ ಫಸ್ಟ್ ನೀವೇನ್ ನೋಡ್ಬೇಕು, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಸಿಂಗುಲರ್ ಇದೆಯಾ, ಪ್ಲೂರಲ್ ಇದೆಯಾ. ನೋಡಿ, ಡೂ ದ ಡಾಕ್ಟರ್ಸ್, ಡಾಕ್ಟರ್ಸ್ ಅಂತಿದೆ ಅಂದ್ರೆ ಪ್ಲೂರಲ್ ಆಯ್ತು. ಓಕೆ, ಹಿಯರ್ ಮೇಕ್ ಸಚ್ ಮಿಸ್ಟೇಕ್ಸ್ ಅಂದ್ರೆ ಯಾವುದೇ ಆದ ರೀತಿಯಾದ ಪಾಸ್ಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ಪ್ಲೂರಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಏನು? ಪ್ಲೂರಲ್ ಅಂದ್ರೆ ಆರ್ ಅಂತ ಬರಬೇಕು. ಸೊ ಆರ್ ಇದೆ ಇಲ್ಲಿ. ಈಸು ಸಿಂಗುಲರ್ ಆಯ್ತು, ಇದು ಕಾನು. ವರ್ರು ಎಸ್ ಇದು ಪ್ಲೂರಲ್, ಬಟ್ ಪಾಸ್ಟ್ ಟೆನ್ಸ್ ಯಾವ್ದೋ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇಲ್ಲ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಪೇಂಟೆಡ್ ಅಂತಿತ್ತು, ಪೋಸ್ಟೆಡ್ ಅಂತಿತ್ತು ಅಲ್ವಾ. ಆ ತರ ಇದ್ರೆ ಪಾಸ್ಟ್, ಇಲ್ಲಿ ಯಾವ್ದೋ ಆ ತರದಿಲ್ಲ. ಸೊ ವರ್ ಅಂತೂ ಆಗಲ್ಲ. ಸೊ ಇವೆರಡು ಕ್ಯಾನ್ಸಲ್ ಆಯ್ತು. ಸಚ್ ಮಿಸ್ಟೇಕ್ಸ್ ಆರ್ ಇದಂತೂ ಅಲ್ವೇ ಅಲ್ಲ, ಯಾಕಂದ್ರೆ ಕ್ವಶನ್ ಮಾರ್ಕ್ ಇಲ್ಲ ಇಲ್ಲಿ. ಸೊ ಇದು ಕಾಂಕೇಸ್ ಆಯ್ತು. ಸೊ ಹಾಗಾದ್ರೆ ಯಾವ್ದು ಕರೆಕ್ಟ್ ಸರ್? ದಿಸ್ ಈಸ್ ದ ರೈಟ್ ಆನ್ಸರ್. ಆರ್ ಸಚ್ ಮಿಸ್ಟೇಕ್ಸ್ ಮೇಡ್ ಬೈ ದ ಡಾಕ್ಟರ್ಸ್ ಹಿಯರ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನೋಡಿ, ನಾನು ಡಿಫ್ರೆಂಟ್ ಕ್ವಶನ್ಸ್ ತಗೋತೀನಿ ಪ್ರತಿ ವಿಡಿಯೋಗಳಲ್ಲಿ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ಎಲ್ಲಾ ಫಾರ್ಮೆಟ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ನಿಮಗೆ. ಯಾವುದೇ ರೀತಿ ಕ್ವಶನ್ಸ್ ಬಂದು ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಹಂಗಾಗಿ ಪ್ರತಿ ವಿಡಿಯೋ ನೋಡಿ ಅಂತ ಹೇಳಿದ್ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಪ್ಲೇ ಲಿಸ್ಟ್ ದಯವಿಟ್ಟು ನೋಡಿ ಅಂತ ಹೇಳಿದೆ. ಅದಕ್ಕೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಮಾಡಿದ್ದೀನಿ, ಅಲ್ಲೂ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಡಿಫ್ರೆಂಟ್ ಕ್ವಶನ್ಸ್ ತಗೊಂಡು, ಇಲ್ಲೇನು ಕ್ವಶನ್ ಮಾರ್ಕ್ ಇರೋ ಕ್ವಶನ್ಸ್ ತಗೊಂಡಿದ್ದೀನಿ. ಹಾಗೆ ಬೇರೆ ಬೇರೆ ರೀತಿ ಬರುತ್ತೆ, ಮುಂದೆ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ ಡೈರೆಕ್ಟೆಡ್ ಇನ್ ದ ಬ್ರಾಕೆಟ್ಸ್. ಓಕೆ, ಇಲ್ಲೇನಿದೆ, ಅಬ್ದುಲ್ ಈಸ್ ಓಲ್ಡರ್ ದನ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್. ಕನ್ವರ್ಟ್ ಇನ್ ಟು ಸೂಪರ್ಲೇಟಿವ್ ಡಿಗ್ರಿ. ಡಿಗ್ರಿ ಅಲ್ವಾ, ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಮತ್ತೆ ಸೂಪರ್ಲೇಟಿವ್ ಡಿಗ್ರಿ. ಈಸಿ ಕ್ವಶನ್ ಇದೆ. ಪಾಸಿಟಿವ್ ಡಿಗ್ರಿ ಅಂದ್ರೆ ಒಬ್ಬ ಇರೋದು. ಇಲ್ಲಿ ಏನಿದೆ, ಯಾವ ವರ್ಡ್ ಇರೋದು? ಅಬ್ದುಲ್ ಈಸ್ ಓಲ್ಡರ್ ದೆನ್ ಎನಿ ಅದರ್ ವಿಲೇಜ್. ಓಲ್ಡರ್ ಇದೆ, ಓಲ್ಡರ್ ಗೆ ಪಾಸಿಟಿವ್ ಡಿಗ್ರಿ. ಇಲ್ಲೇನಿದೆ, ಓಲ್ಡ್ ಈಸ್ ಪಾಸಿಟಿವ್, ಓಲ್ಡರ್ ಈಸ್ ಕಂಪೇರಿಟಿವ್, ಸೂಪರ್ಲೇಟಿವ್ ಅಲ್ಲಿ ಓಲ್ಡೆಸ್ಟ್ ಅಂತ ಬರುತ್ತೆ. ಸೊ ಇದು ಕಂಪೇರಿಟಿವ್ ಡಿಗ್ರಿ ಇದೆ. ಇದನ್ನ ನಾವು ಸೂಪರ್ಲೇಟಿವ್ ಓಲ್ಡೆಸ್ಟ್ ಅಂತ ಬರಬೇಕು. ಹೇಳಿದೀನಿ ನಿಮಗೆ, ಪಾಸಿಟಿವ್ ಅಂದ್ರೆ ಒಬ್ಬ, ಕಂಪೇರಿಟಿವ್ ಅಂದ್ರೆ ಇಬ್ರು ಕಂಪೇರ್ ಮಾಡ್ತಾ ಇರೋದು. ದ್ಯಾನ್ ಅಂತ ಬಂದ ತಕ್ಷಣ ಇಟ್ ಈಸ್ ಇಬ್ರು ಕಂಪೇರ್ ಮಾಡ್ತಾ ಇದಾರೆ ಅಂತ. ಸೂಪರ್ಲೇಟಿವ್ ಅಂದ್ರೆ ಇಬ್ರಿಗಿಂತ 3 ಜನಕ್ಕಿಂತ ಜಾಸ್ತಿ ಕಂಪೇರ್ ಮಾಡಿ ಮಾತಾಡಿದ್ರೆ ದಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ ಅಲ್ವಾ.
ಇಲ್ಲಿ ಓಲ್ಡರ್ ಇದೆ, ಓಲ್ಡ್, ಓಲ್ಡರ್, ಓಲ್ಡೆಸ್ಟ್ ಅಂತ ಬರಬೇಕು. ಸೊ ಇಲ್ಲಿ ಓಲ್ಡೆಸ್ಟ್ ಬರಬೇಕು. ಓಲ್ಡೆಸ್ಟ್ ಎಲ್ಲಿದೆ? ಇಲ್ಲಿದೆ ಓಲ್ಡೆಸ್ಟ್. ಇಲ್ಲಿ ಮೋಸ್ಟ್ ಓಲ್ಡ್ ಅಂತಿದೆ, ದ ಓಲ್ಡೆಸ್ಟ್ ಇದೆ, ಓಲ್ಡರ್ ದ್ಯಾನ್ ಅಂತಿದೆ. ಸೊ ಓಲ್ಡರ್ ದ್ಯಾನ್ ಅಂದ ತಕ್ಷಣ ಇದು ಬರಲ್ಲ ಅಂತ ಗೊತ್ತಾಗ್ಬೇಕು, ಆಯ್ತಾ? ಇಲ್ಲೇನಿದೆ? ದ ಓಲ್ಡೆಸ್ಟ್ ಇದೆ, ದ ಮೋಸ್ಟ್ ಓಲ್ಡ್ ಇದೆ. ನೋಡಿ ಮೋಸ್ಟ್, ಮೋರ್ ಅಂಡ್ ಮೋಸ್ಟ್ ಯಾವಾಗ ಬರುತ್ತೆ ಅದು ಕೂಡ ಇನ್ನೊಂದ್ಸಲ ಹೇಳ್ತೀನಿ, ಯಾಕಂದ್ರೆ ಹೊಸಬ್ರು ನೋಡ್ತಾ ಇರ್ತಾರೆ, ಬೇರೆಯವ್ರು ಗೊತ್ತಿರುತ್ತೆ ನಮ್ಮನ್ನ ಫಾಲೋ ಮಾಡ್ತಾ ಇರೋರು, ಗ್ರಾಮರ್ ಓದಿರೋರು. ಈಗ ಇದು ಸಿಂಗಲ್ ಸಿಲಬಲ್ ವರ್ಡ್, ಇದು ಓಲ್ಡ್ ಅಂತಕ್ಕಂಥದ್ದು. 2 ಸಿಲಬಲ್ ವರ್ಡ್ ಬರುತ್ತೆ, ಹೆಂಗೆ? ಬ್ಯೂಟಿಫುಲ್ ಅಂತ ಇದೆ, ಬ್ಯೂಟಿಫುಲ್. ಇದು 2 ಸಿಲಬಲ್ ವರ್ಡ್, ಪಾಸಿಟಿವ್ ಡಿಗ್ರಿ. ಇದು ಕಂಪೇರಿಟಿವ್, ಇದು ಸೂಪರ್ಲೇಟಿವ್. ಬ್ಯೂಟಿಫುಲ್ ನ ನಾವು ಕಂಪೇರಿಟಿವ್ ಇಬ್ರು ಕಂಪೇರ್ ಮಾಡಿದ್ರೆ ಬ್ಯೂಟಿಫುಲ್ಲರ್ ಅನ್ನಲ್ಲ, ಮೋರ್ ಬ್ಯೂಟಿಫುಲ್ ಅಂತ ಕರಿತೀವಿ. ಮೋರ್ ಅಂತ ಆಡ್ ಮಾಡ್ತೀವಿ, ಯಾಕಂದ್ರೆ ಇದು 2 ಸಿಲಬಲ್ ಅಂದ್ರೆ 2 ಸಲ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಬ್ಯೂಟಿಫುಲ್ ನೋಡಿ, ಬಿಟ್ಟು ಹೇಳ್ಬೋದು. ಓಲ್ಡ್ ಅನ್ನೋ ಪದನ ಒಂದೇ ಸಲ ಉಚ್ಚಾರಣೆ ಮಾಡ್ತೀವಿ, ಒಂದೇ ಸಲ ಉಸಿರು ನಿಲ್ಸಿ ಅದನ್ನ ಡಿವೈಡ್ ಮಾಡಕ್ಕಾಗಲ್ಲ ಅಲ್ವಾ? ಬ್ಯೂಟಿಫುಲ್ ನ ಡಿವೈಡ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ 2 ಸಿಲಬಲ್ ವರ್ಡ್ ಅಂತ ಕರಿತೀವಿ. ಸೊ ಅಂತ 2 ಸಿಲಬಲ್ ವರ್ಡ್ ಗಳಿದ್ರೆ ಕಂಪೇರಿಟಿವ್ ಮೋರ್ ಬರಬೇಕು, ಸೂಪರ್ಲೇಟಿವ್ ಅಲ್ಲಿ ಮೋಸ್ಟ್ ಬರಬೇಕು. ಮೋಸ್ಟ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್ ಅಂತ ಕರಿತೀವಿ. ಸೊ ಇದಕ್ಕೆ ಮೋಸ್ಟ್ ಮೋರ್ ಬರಲ್ಲ, ಯಾಕಂದ್ರೆ ಇಟ್ ಇಸ್ ಸಿಂಗಲ್ ಸಿಲಬಲ್ ವರ್ಡ್. ಸೊ ಮೋಸ್ಟ್ ಅನ್ನತಕ್ಕಂಥದ್ದು ಬರಲ್ಲ, ದಿಸ್ ಇಸ್ ರಾಂಗ್. ಸೊ ಇವೆರಡಲ್ಲಿ ಒಂದು. ಇಲ್ಲೇನಿದೆ? ಅಬ್ದುಲ್ ಇಸ್ ಓಲ್ಡರ್ ದನ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್ ಅಂತ ಇದೆ ಕ್ವಶನ್. ಇಲ್ಲೇನಿದೆ? ಅಬ್ದುಲ್ ಇಸ್ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ಎಸ್, ಕರೆಕ್ಟ್ ಅನ್ಸುತ್ತೆ. ಇದನ್ನ ನೋಡಿ, ಆಪ್ಷನ್ 3, ಅಬ್ದುಲ್ ಇಸ್ ದ ಓಲ್ಡೆಸ್ಟ್ ಮ್ಯಾನ್ ಅಲೈವ್ ಅಂತಿದೆ. ಇಲ್ಲಿ ಅಲೈವ್ ಲೈವ್ ಬಗ್ಗೆ ಮಾತಾಡ್ತಾನೆ, ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನಾನು ಈ ಡೀಟೇಲ್ ಆಗಿ ಹೇಳ್ತೇನೆ ಸ್ನೇಹಿತರೆ, ಇದು ಈಸಿ ಕ್ವಶನ್ ಅಷ್ಟೇ, ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ಬೋದಾಯ್ತು ಒಂದೇ ಸೆಕೆಂಡ್ ಅಲ್ಲಿ. ಎಸ್, ತುಂಬಾ ಜನಕ್ಕೂ ಅರ್ಥ ಆಗಿರುತ್ತೆ, ಬಟ್ ಹೊಸಬ್ರು ನೋಡ್ತಾ ಇರ್ತಾರೆ, ಪಾಪ ಅರ್ಥ ಆಗಲ್ಲ ಅವ್ರಿಗೆ, ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಆಪ್ಷನ್ ಅಲ್ಲಿ ಮೋಸ್ಟ್ ಅಂತ ಬೇರೆ ಕೊಟ್ಬಿಟ್ಟಿದ್ದಾನೆ. ಮೋಸ್ಟ್ ಯಾಕಾಗಲ್ಲ, ಮೋರ್ ಯಾಕಾಗಲ್ಲ, ಎಲ್ಲಿ ಮೋಸ್ಟ್ ಯೂಸ್ ಮಾಡ್ತೀವಿ, ಎಲ್ಲಿ ಮೋರ್ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ನಿಮಗೆ ಗೊತ್ತಿರ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಹೋಗ್ಬೋಣ ಬನ್ನಿ. ಇದು ನೀವು ಆರಾಮಾಗಿ ಆನ್ಸರ್ ಮಾಡಿ ನೋಡೋಣ. ಸೂಪರ್ಲೇಟಿವ್ ಡಿಗ್ರಿ. ಮೌಂಟ್ ಎವರೆಸ್ಟ್ ಇಸ್ ಹೈಯರ್ ದನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ಎನಿ ಅದರ್ ಅಂತ ಒಂದು ಪದ ಸೇರಿಸಿದ್ದಾನೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೌಂಟ್ ಎವರೆಸ್ಟ್ ಇಸ್ ಹೈಯರ್ ದನ್, ಹೈಯರ್ ಇದೆ ನೋಡಿ, ದ್ಯಾನ್ ಅಂದ್ರೆ ಯಾವ್ದಾರೋ ಇದಕ್ಕೆ ಕಂಪೇರಿಟಿವ್ ಡಿಗ್ರಿ ಇದೆ, ಇದನ್ನ ಸೂಪರ್ಲೇಟಿವ್ ಡಿಗ್ರಿಲಿ ಮಾಡ್ಬೇಕು ನಾವು. ಹೈಯರ್ ಅಂದ್ರೇನು? ಪಾಸಿಟಿವ್ ಡಿಗ್ರಿ ಏನು? ಪಾಸಿಟಿವ್ ಡಿಗ್ರಿ ಹೈಗೆ ಹೈ ಅಂತ ಕರಿತೀವಿ. ಕಂಪೇರಿಟಿವ್ ಡಿಗ್ರಿಲಿ ಏನಾಗುತ್ತೆ? ಕಂಪೇರಿಟಿವ್ ಡಿಗ್ರಿಲಿ ಹೈಯರ್ ಆಗುತ್ತೆ. ಹಾಗೆ ಸೂಪರ್ಲೇಟಿವ್ ಡಿಗ್ರಿಲಿ ಏನಾಗುತ್ತೆ? ಸೂಪರ್ಲೇಟಿವ್ ಹೈಯೆಸ್ಟ್ ಆಗುತ್ತೆ ಅಲ್ವಾ? ಸೊ ಹೈಯೆಸ್ಟ್ ಬರಬೇಕು, ಹೈ, ಹೈಯರ್, ಹೈಯೆಸ್ಟ್. ನೋಡಿ ಅಗೇನ್ ಮೋಸ್ಟ್ ಹೈ ಅಂತಿದೆ, ರಾಂಗ್. ಯಾಕಂದ್ರೆ ಹೈ ಅನ್ನೋದೇನು ಸರ್? ಹೈ ಅನ್ನೋ ಪದ ಪಾಸಿಟಿವ್ ಡಿಗ್ರಿ ನೋಡ್ಬೇಕು ನೀವು. ಸಿಂಗಲ್ ಸಿಲಬಲ್ ಇದು, ಡಬಲ್ ಸಿಲಬಲ್ ಅಲ್ಲ. ಹೈ ಅಂತೆಲ್ಲ ಉಚ್ಚಾರಣೆ ಮಾಡಕ್ಕಾಗಲ್ಲ ನಾವು. ಸಿಂಗಲ್ ಟಕ್ ಅಂತ ಒಂದೇ ಸಲ ಉಚ್ಚಾರಣೆ ಮಾಡಬೇಕು. ಗ್ಯಾಪ್ ಬಿಟ್ಟು ಉಚ್ಚಾರಣೆ ಮಾಡೋದಾದ್ರೆ ಅದು 2 ಸಿಲಬಲ್ ವರ್ಡ್ ಆಗಿರುತ್ತೆ. ಸೊ ಇಲ್ಲಿ ಮೋಸ್ಟ್ ಬರಲ್ಲ. ಓಕೆ, ಹಾಗಾದ್ರೆ ಇಲ್ಲಿನಿದೆ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಇದೆ. ಎಸ್, ಮೇ ಬಿ ಇದು ರೈಟ್ ಇರ್ಬೋದು. ಎಲ್ಲ ಆಪ್ಷನ್ ನೋಡ್ಬಿಡಿ ಒಂದ್ಸಲ. ಮೌಂಟ್ ಎವರೆಸ್ಟ್ ಈಸ್ ದ ಓನ್ಲಿ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಇದೆ. ಓಕೆ, ಮೌಂಟ್ ಎವರೆಸ್ಟ್ ಇಸ್ ನಾಟ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಇದೆ. ಯಾವ್ದು ಕರೆಕ್ಟ್? ಈ ಕ್ವಶನ್ ನೋಡ್ಬೇಕು. ಮೌಂಟ್ ಎವರೆಸ್ಟ್ ಇಸ್ ದ ಹೈಯರ್ ದನ್ ಎನಿ ಅದರ್ ಪೀಕ್. ಯಾವುದೇ ಇದು ತಗೊಂಡ್ರು ಕೂಡ ದಿಸ್ ಇಸ್ ದ ಹೈಯೆಸ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾಟ್ ಅಂತಿದೆ, ನಾಟ್ ಹೈಯೆಸ್ಟ್ ಅಂತಿದೆ, ಇದು ರಾಂಗ್. ಇವೆರಡಲ್ಲಿ ಒಂದಿರಬೇಕು, ಯಾವ್ದು ಕರೆಕ್ಟ್? ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಹೇಳ್ತೀವ, ಇಲ್ಲಿ ಎನಿ ಅದರ್ ಅಂತ. ನಾವು ನಾರ್ಮಲ್ ಆಗಿ ಮೌಂಟ್ ಎವರೆಸ್ಟ್ ಇಸ್ ಹೈ ದನ್ ಅದರ್ ಪೀಕ್ ಇನ್ ದ ವರ್ಲ್ಡ್ಸ್ ಅಂತ ಕೊಟ್ಟಿದ್ರೆ ಇದು ಕರೆಕ್ಟ್ ಆಗಿ ಎನಿ ಅಂತ ಒಂದ್ ಸೇರಿಸಿ ಯಾವುದೇ ತಗೊಂಡ್ರು ಅಂತ, ಅದಕ್ಕೆ ಈಸ್ ದ ಓನ್ಲಿ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅನ್ನೋದು ಕರೆಕ್ಟ್ ಆಗಿದೆ. ಆಗ್ತಿದೆಯಲ್ಲ? ಅದಕ್ಕೆ ನಿಮ್ಗೆ ನಾನು ಒತ್ತು ಕೊಟ್ಟು ಹೇಳಿ, ಎನಿ ಅನ್ನೋ ಪದ ಸೇರಿಸಿದ್ದಾನೆ. ಎನಿ ಅಂತ ಸಿಂಪಲ್ ಆಗಿ ಕೊಟ್ಟಿದ್ರೆ ಎರಡನೇ ಆಪ್ಷನ್ ಕರೆಕ್ಟ್ ಆಗಿ. ಎನಿ ಅಂದಾಗ ಯಾವುದೇ ತಗೊಂಡ್ರು ಅಂದಾಗ, ಯಾವ್ದಾರು ತಗೊಂಡ್ರು ಅದೇ ದೊಡ್ಡದು ಅಂದ್ರೆ ಇಟ್ ಇಸ್ ದ ಓನ್ಲಿ ಹೈಯೆಸ್ಟ್ ಅಂತ ಅರ್ಥ. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2 ಅಲ್ಲ. ಓಕೆ, ಹಾಗೆ ಈ ಪದಗಳನ್ನ ಇಲ್ಲಿ ನೋಡ್ಬೇಕು, ಯಾವ್ದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಇದು ಕೊಟ್ಟಿರ್ಲಿಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗ್ತಾ ಇದೆ. ಫೈನ್. ಸೊ ಇವೆಲ್ಲ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಮಾಡಿದೀವಿ ನೋಡಿ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇನ್ನೂ ಒಂದಷ್ಟು ಬರ್ತವೆ. ಒಂದಷ್ಟು ನಿಮಗೆ ಏನಾಗುತ್ತೆ, ಪದಗಳು ಅದನ್ನ ಏನ್ ಮಾಡೋದು ಚೇಂಜ್ ಮಾಡಕ್ಕಾಗಲ್ಲ, ಬಿಕಾಸ್ ಅದು ಫ್ಯಾಕ್ಟ್ ಹಂಗೆ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದೀವಿ ಗ್ರಾಮರ್ ವಿಡಿಯೋಗಳಲ್ಲಿ. ಸೊ ಇದನ್ನೊಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ, ಅಥವಾ ನಮ್ಮ ಒಂದು ಪ್ಲೇ ಲಿಸ್ಟ್ ಇದೆ ಚಾಪ್ಟರ್ ವೈಸ್, ಅಲ್ಲಿ ಹೋಗಿ ನೋಡ್ಬೋದು ನೀವು. ಅಲಂಕಾರಗಳು ಅದ್ರ ಬಗ್ಗೆ ಕೂಡ ಮಾಡಿದೀವಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಈ ಒಂದು ವಿಡಿಯೋ ಸೀರೀಸ್ ಪ್ಲೇ ಲಿಸ್ಟ್ ಆಗಿರ್ಬೋದು, ಗ್ರಾಮರ್ ವಿಡಿಯೋಸ್ ಆಗಿರ್ಬೋದು ಕೊಟ್ಟಿರ್ತೀನಿ, ನೋಡಿಲ್ಲ ಅಂದ್ರೆ ನೋಡಿ.
ಹಾಗೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಇನ್ನು ಈ ತರ ಗ್ರಾಮರ್ ರಿಲೇಟೆಡ್ ಒಳ್ಳೊಳ್ಳೆ ಕ್ವಶನ್ಸ್ಗಳು ಒಂದು ಕೇಳ್ತಕ್ಕಂತ ಒಂದು ಲೆವೆಲ್ ಕ್ವಶನ್ಸ್ಗಳು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಎಲ್ಲ ತಗೊಂಡ್ ಬರ್ತೇನೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.